ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಪೌಡ್ರ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಪುಳಿಯೋಗರೆ ಪೌಡ್ರು ನಾವು ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲೇ ಆರಾಮಾಗಿ ಮಾಡಿಟ್ಕೋಬೋದು, ಸ್ಟೋರ್ ಮಾಡಿಟ್ಕೋಬೋದು ತುಂಬ ದಿನವೂ ಏನೂ ಆಗೋಲ್ಲ. ಬನ್ನಿ ಹಾಗಿದ್ರೆ ಪೌಡ್ರ್ ಯಾವ ಥರ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಫಸ್ಟು ಇಲ್ಲಿ ನೋಡಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ರೆಡ್ ಕಲರ್ ಇರೋದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆ ಬ್ಯಾಡಗಿ ಮೆಣಸಿನ್ಕಾಯಿ ನಾನಿಲ್ಲಿ 1 ಕಪ್ಪು ಟೀ ಗ್ಲಾಸಲ್ಲಿ 1 ಕಪ್ ಮೆಜರ್ಮೆಂಟಿಗೆ ತೋರಿಸ್ತಾ ಇರೋದು. ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಖಾರಕ್ಕೆ ಅದು. ಇನ್ನು ಒಂದು ಗಟ್ಟಿ ಹಿಡಿ ಕರಿಬೇವು ತೊಗೊಂಡಿದ್ದೀನಿ. ಇನ್ನು ಒಂದು ಹಿಡಿವಷ್ಟು ಹುಣಸೆ ಹಣ್ಣನ್ನು 2-3 ದಿನ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗೋಂಗೆ ಒಣಗಿಸಿ ಇಟ್ಕೋಬೇಕು. ನಾರೆಲ್ಲ ತೆಗೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ನಾನು ಬೆಲ್ಲನ ಜಜ್ಜಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು, ಒಂದು ಅರ್ಧ ಕಪ್ಪಷ್ಟು ಉಪ್ಪು ತೊಗೊಂಡಿರೋದು. ನಾನು ನೋಡಿ ಈ ಟೀ ಗ್ಲಾಸಲ್ಲಿ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇರೋದು. ಆ ಒಂದು ಗ್ಲಾಸಿಗೆ ಒಂದು ಅರ್ಧ ಕಪ್ ಉಪ್ಪು, 3 ಕಪ್ಪಷ್ಟು ಕೊತ್ತಂಬರಿ ಕಾಳು, ಧನಿಯಾ ಬೀಜ, 1 ಕಪ್ಪು ಕಡಲೆಬೇಳೆ, 1 ಕಪ್ ಉದ್ದಿನಬೇಳೆ, 1 ಕಪ್ ಜೀರಿಗೆ, 1 ಕಪ್ ಎಳ್ಳು, ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಮೆಂತ್ಯ ಮತ್ತು ಸಾಸಿವೆ ಅರ್ಧ ಕಪ್ಗಿಂತ ಕಡಿಮೆ ಇರಲಿ. ಇನ್ನು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಇನ್ನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು 1 ಸ್ಪೂನಷ್ಟು ಹಿಂಗೆ ತೊಗೊಂಡಿರೋದು. ಇನ್ನು ಮಸಾಲೆ ಐಟಮ್ಸು 1 ಇಂಚಷ್ಟು ಚಕ್ಕೆ, ಲವಂಗ, ಒಂದು 6 ಲವಂಗ ತೊಗೊಂಡಿನಿ, 2 ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು. ಇಷ್ಟು ಐಟಮ್ಸ್ ಬೇಕು ಈ ಪುಳಿಯೋಗರೆ ಪೌಡ್ರ್ ಮಾಡಲಿಕ್ಕೆ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನು ಪ್ಯಾನು ಬಿಸಿಗಿಟ್ಟಿದ್ದೀನಿ. ಪ್ಯಾನ್ ಬಿಸಿಗಿಟ್ಬಿಟ್ಟು ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಇದನ್ನು ನಾವು ಹುಣಸೆ ಹಣ್ಣನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ಡ್ರೈ ಆಗಿರುತ್ತಲ್ವ, ಇದು ಇನ್ನೊಂದು ಸ್ವಲ್ಪ ಅದೆಲ್ಲ ನಾವು ಮಿಕ್ಸಿ ಮಾಡಿ ಪೌಡ್ರ್ ಆಗಬೇಕಲ್ವ, ಚೆನ್ನಾಗಿ ಅದು ಒಣಗಿರೋ ಥರ ಒಂಥರ ಪಳ ಅನ್ನಬೇಕು. ಆ ಥರ ನಾವು ಇದನ್ನು ಹುರಿದು ಇಟ್ಕೋಬೇಕು. ಹುಣಸೆ ಹಣ್ಣನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿದು ಅದಕ್ಕೆ ಅದೇ ಪ್ಯಾನಿಗೆ ನಾವು ಏನು ಒಂದು ಅರ್ಧ ಕಪ್ಪಷ್ಟು ಉಪ್ಪು ತೊಗೊಂಡಿದ್ವಲ್ವ, ಹಳ್ಳುಪ್ಪು, ಆ ಹಳ್ಳುಪ್ಪು ಹಾಕ್ಬಿಟ್ಟು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಹುರಿದು ಇಟ್ಕೋಬೇಕು. ಆಮೇಲೆ ಅದನ್ನು ಬಿಸಿದು ಅದೇ ಬಾಣಲಿಯಲ್ಲೇ ಇಟ್ಬಿಟ್ರೆ ಅದು ಚೆನ್ನಾಗಿ ಫುಲ್ಲು ಒಣಗಿರೋ ಥರ ಗಟ್ಟಿ ರೋಸ್ಟ್ ಥರ ಆಗುತ್ತೆ. ನಾವು ಈಸಿಯಾಗಿ ಪೌಡ್ರ್ ಮಾಡಿಟ್ಕೋಬೋದು ಇದನ್ನು. ನೋಡಿ ಇವಾಗ ಆ ಬಾಣಲಿ ನಾನು ಹಂಗೆ ಇಟ್ಬಿಡ್ತೀನಿ ಆ ಪ್ಯಾನ್. ಇವಾಗ ಇನ್ನೊಂದು ಪ್ಯಾನ್ ತೊಗೊಂಡು ಎಲ್ಲ ಐಟಮ್ಸನ್ನು ಹುರ್ಕೋತೀನಿ. ಇವಾಗ ಫಸ್ಟು ಈ ಪ್ಯಾನು ಬಿಸಿ ಆದಮೇಲೆ 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿ ಬರುತ್ತೆ. ಪುಳಿಯೋಗರೆ ಪೌಡ್ರಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನೋಡಿ ಈ ಥರ 2 ಸೌಟ್ ಇಟ್ಕೋಬೇಕು. ತುಂಬ ಸೀದೋಗ್ಬಿಡುತ್ತೆ ಮೆಣಸಿನ್ಕಾಯಿ, ಅದು ಫುಲ್ ಸೀದೋದ್ರೆ ಕಲರ್ ಚೆನ್ನಾಗಿ ಬರಲ್ಲ. ಈ ಥರ 2 ಸೌಟ್ ಇಟ್ಕೊಂಡು ಅದನ್ನು ಟರ್ನ್ ಮಾಡ್ತಾನೇ ಇರಬೇಕು, ಕೈ ಬಿಡ್ದಂಗೆ ಟರ್ನ್ ಮಾಡಿ. ನೋಡಿ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ಇದೇ ಪ್ಯಾನ್ಗೆ ನಾನು ಒಂದು ಗಟ್ಟಿ ಹಿಡಿಯೋಷ್ಟು ಕರಿಬೇವು ತೊಗೊಂಡಿದ್ನಲ್ವ, ಆ ಕರಿಬೇವನ್ನು ಅಷ್ಟೇ ಯಾವುದನ್ನು ಇಲ್ಲಿ ಸೀದಿಸಬಾರ್ದು. ಸೀದಿಸಿದ್ರೆ ಕಲರ್ ಚೆನ್ನಾಗಿ ಬರಲ್ಲ, ಪುಳಿಯೋಗರೆ ಟೇಸ್ಟು ಕೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ 2 ಸೌಟ್ ಇಟ್ಕೊಂಡು ಈ ಥರ ಟರ್ನ್ ಮಾಡ್ತಾ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಕರಿಬೇವು ಅಷ್ಟೇ ಫುಲ್ ಕ್ರಿಸ್ಪಿಯಾಗಿ ಆಗಬೇಕು. ಆ ಥರ ನಾವು ರೋಸ್ಟ್ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಎಲ್ಲದನ್ನು ಒಂದೇ, ನಾನು ಏನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ವ ಅದೇ ಪಾತ್ರೆಗೆ ಎಲ್ಲದನ್ನು ಫ್ರೈ ಮಾಡಿಕೊಂಡು ಹಾಕ್ಕೋತೀನಿ. ಒಂದೇ ಪಾತ್ರೆಗೆ ಮೇಲೆ ಹಾಕ್ಕೊಳ್ತಾ ಇರೋದು. ಈ ಮೆಣಸಿನ್ಕಾಯಿ ಮತ್ತು ಈ ಕರಿಬೇವು ಎಲ್ಲ ಒಂದ್ರ ಮೇಲೆ ಒಂದು ಹಾಕ್ತಾ ಸ್ವಲ್ಪ ತಣ್ಣಗಾಗ್ತಾ ಅದು ಫುಲ್ ಗರಿಗರಿಯಾಗಿ ರೋಸ್ಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ನೋಡಿ, ನಾನು ಒಂದು ಕಪ್ಪಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ನಲ್ವ, ಆ ಕಡಲೆಬೇಳೆನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಕಡಲೆಬೇಳೆ ಫುಲ್ಲು ಮೆತ್ತಗಿರುತ್ತೆ, ಅದು ಫುಲ್ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಆಗೋವರೆಗೂ ಉರಿಬಾರ್ದು, ಟೇಸ್ಟ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಒಂದಿಷ್ಟು ಗಟ್ಟಿಯಾಗಿ ಒಂದು ಬಾಯಲ್ಲಿ ಹಾಕ್ಕೊಂಡು ನೋಡಿದರೆ ಅದಕ್ಕೆ ಒಂಥರ ಸೌಂಡ್ ಬರಬೇಕು, ಆ ಥರ ಅಷ್ಟಾದರೆ ಸಾಕು. ಆ ಕಡಲೆಬೇಳೆನೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು 1 ಕಪ್ ಉದ್ದಿನಬೇಳೆನೂ ತೊಗೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದನ್ನು ಅಷ್ಟೇ ಜಸ್ಟ್ ತುಂಬ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಪೌಡ್ರು ಇದು ಏನು ಚೆನ್ನಾಗಿ ಬರಲ್ಲ ಟೇಸ್ಟು. ಅದಕ್ಕೆ ಸ್ವಲ್ಪ ಲೈಟಾಗೆ ಹುರಿದು ಇಟ್ಕೋಬೇಕು. ಆಮೇಲೆ ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಆಯ್ತಲ್ವ. ಇವಾಗ ನಾನು ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಬೀಜ ಹಾಕ್ಕೊತಾ ಇದ್ದೀನಿ. ಅದು ಧನಿಯಾ ಬೀಜ ಮಾತ್ರ ನಾನು 3 ಕಪ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಬಿಸಿಯಾಗಿ ಚಟ್ಪಟ ಅಂತ ಇರುತ್ತೆ, ಅಷ್ಟಾದರೆ ಸಾಕು. ಇನ್ನು ಜೀರಿಗೆ ಒಂದೊಂದೇ ಐಟಮ್ಸ್ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ನೀಟಾಗಿ. ಜೀರಿಗೆನೂ ಅಷ್ಟೇ ನೋಡಿ, ಸ್ವಲ್ಪ ಚಟ್ಪಟ ಅಂತ ಅಂತಿದೆ, ಅದನ್ನು ಸಾಕು, ಇಷ್ಟ ಆದರೆ ಸಾಕು. ಈ ಜೀರಿಗೆನೂ ಎಲ್ಲದನ್ನು ಒಂದೇ ಬುಟ್ಟಿಯಲ್ಲಿ ಹಾಕಿಟ್ಕೋಬೇಕು, ಒಂದೇ ಪಾತ್ರೆಯಲ್ಲಿ. ನೆಕ್ಸ್ಟು ಮೆಂತ್ಯನೂ ಅಷ್ಟೇ ಸ್ವಲ್ಪನೇ, ಅದು ಇದೇ ಪ್ಯಾನೇ ಕಾದಿರುತ್ತಲ್ವ, ಆದಷ್ಟು ಲೋ ಫ್ಲೇಮಲ್ಲೇ ಹಿಂಗೆ ಕೈ ಆಡಿಸ್ತಾನೆ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಮೆಂತ್ಯನೂ ಆಯಿತು. ಇವಾಗ ಇನ್ನು ಸಾಸಿವೆ ಹಾಕ್ಕೊಳ್ಳೋಣ.
ಸಾಸಿವೆನೂ ಅಷ್ಟೇ, ಅದು ನೋಡಿ ಚಟ್ಪಟ ಅಂತ ಸಿಡಿತಾ ಇರುತ್ತೆ. ಸಣ್ಣ ಕಾಳಿರುತ್ತಲ್ವ, ಇದು ಪ್ಯಾನು ಫುಲ್ ಬಿಸಿಯಾಗಿರುತ್ತಲ್ವ, ಬೇಗನೆ ಆಗಿಬಿಡುತ್ತೆ. ಚಟ್ಪಟ ಅಂತ ಸಿಡಿದ್ರೆ ಆಯಿತು. ಅದು ಸಾಸಿವೆನೂ ಆದಮೇಲೆ ನಾನು 1 ಕಪ್ಪಷ್ಟು ಕಪ್ಪು ಎಳ್ಳು ತೊಗೊಂಡಿದ್ನಲ್ವ, ಆ ಎಳ್ಳೂ ಅಷ್ಟೇ, ಎಳ್ಳೂ ಬೇಗ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಿಡಿದ್ಬಿಟ್ಟು ಡುಮ್ಮಕ್ಕಾಗುತ್ತೆ, ಅಷ್ಟಾದರೆ ಸಾಕು ಅದು. ಇನ್ನು ಲಾಸ್ಟಲ್ಲಿ ಇದಕ್ಕೆ ನಾವು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೆಣಸನ್ನು ತೊಗೊಂಡಿದ್ವಿ ಅಲ್ವ, ಅದನ್ನು ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಎಲ್ಲದನ್ನು ಒಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಪಾತ್ರೆಯಲ್ಲೇ ಎಲ್ಲದನ್ನು ಹಾಕಿಬಿಟ್ಟು, ಇನ್ನು ಲಾಸ್ಟಲ್ಲಿ ಕೊಬ್ಬರಿನ ನಾನು 1 ಬಟ್ಲು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ. ಕರೆಕ್ಟ್ ನಾನು ತೊಗೊಂಡಿರೋ 1 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಈ ಕೊಬ್ಬರಿ ತುರಿ ಬಂತು, ಒಣ ಕೊಬ್ಬರಿ ತುರಿ. ಅದಕ್ಕೆ ನಾನು ಅದನ್ನೇ ಒಂದೇ 1 ನಿಮಿಷ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಇಲ್ಲ ಆಫ್ ಮಾಡಿದ್ರೂ ಸಾಕು, ಅದು ಪ್ಯಾನ್ ಕಾದಿರುತ್ತಲ್ವ, ಬಿಸಿ ಮಾಡಿಕೊಂಡು ಕೊಬ್ಬರಿನ ಅದ್ರ ಮೇಲೆ ನಾನು ಅರಿಶಿನದ ಪುಡಿ ಮತ್ತು ಇಂಗು ಅಷ್ಟೇ ಹಾಕ್ಕೊಂಬಿಟ್ಟು ಸ್ವಲ್ಪ ಬಿಸಿ ಆಗೋಷ್ಟೊತ್ತಿಗೆ ಸಾಕು. ಅದೇ ಪ್ಯಾನ್ ಬಿಸಿಗೆ ಅದನ್ನು ಸಹ ಚೆನ್ನಾಗಿ ಫ್ರೈ ಆಗುತ್ತೆ ಕೊಬ್ಬರಿ. ಅದು ಎಲ್ಲದನ್ನು ಇದೇ ಒಂದು ಇದಕ್ಕೆ ಪಾತ್ರೆ ಒಳಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ, ಒಂದು 15 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದಮೇಲೆ ನಾವು ಈಗ ಹುಣಸೆ ಹಣ್ಣನ್ನು ಎಲ್ಲ ಇದನ್ನು ಹುರಿದಿಟ್ಕೊಳ್ಳೋ ಅಷ್ಟೊತ್ತಿಗೆ ಹುಣಸೆ ಹಣ್ಣನ್ನು ನೋಡಿ ಗರಿ ಗರಿಯಾಗಿ ಚೆನ್ನಾಗಾಗಿದೆ. ಇವಾಗ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದನ್ನು ಈ ಮಸಾಲ ಐಟಮ್ಸ್ ಎಲ್ಲ ಹುರಿದಿಟ್ಟಿರೋದನ್ನ ಸ್ವಲ್ಪ ತಣ್ಣಗಾದರೆ ಸಾಕು. ಅಷ್ಟೊತ್ತಿಗೆ ನಾವು ಇವಾಗ ಹುಣಸೆಹಣ್ಣು ಎಲ್ಲ ತಣ್ಣಗಾಗಿತ್ತಲ್ವ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ನೋಡಿ ಈ ಥರ ಪೌಡ್ರ್ ಆಗಿರುತ್ತಲ್ವ, ಇದನ್ನು ಮತ್ತೆ ಒಂದು ದೊಡ್ಡ ಪಾತ್ರೆ ಇಲ್ಲ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಇದು ಹುಣಸೆಹಣ್ಣು ಉಪ್ಪು ಪೌಡ್ರ್ ಆಗಿರೋದು. ಇನ್ನು ಬೇರೆ ಮಸಾಲ ಎಲ್ಲ ನಾವೇನು ಹುರಿದಿಟ್ಕೊಂಡಿದ್ವಿ ಅಲ್ವ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸಹ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿಕೊಂಡು ಆದಮೇಲೆ ನೋಡಿ ಇವಾಗೆಲ್ಲ ಪೌಡ್ರ್ ಮಾಡಿಕೊಂಡು ಎಲ್ಲ ಒಂದರಲ್ಲೇ ಹಾಕ್ಕೊಳ್ಳೋಣ. ನಾವು ಹುಣಸೆಹಣ್ಣು ಉಪ್ಪು ಹಿಂದೇನು ಹಾಕ್ಕೊಂಡಿದ್ವಲ್ಲ, ಅದೇ ಒಂದು ತಟ್ಟೆಗೆ ನಾನು ಇದನ್ನು ಪೌಡ್ರ್ ಮಸಾಲದ್ದು ಎಲ್ಲ ಪೌಡ್ರ್ ಮಾಡ್ಕೊಂಡಿರೋದನ್ನು ಎಲ್ಲದನ್ನು ಒಂದೇ ಒಂದು ತಟ್ಟೆಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಎಷ್ಟು ನೋಡಿ ಸಣ್ಣ ಫುಲ್ಲು ನೈಸ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ನೈಸ್ ಮಾಡಿಕೊಂಡು ಇದನ್ನು ಎಲ್ಲದನ್ನೂ ಈ ಥರ ಹಾಕ್ಕೊಂಡು ಮತ್ತೆ ಇನ್ನೊಂದು ರೌಂಡು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಉಪ್ಪು ಹುಣಸೆಹಣ್ಣು ಮಾಡ್ಕೊಂಡಿರ್ತೀವಿ ಅಲ್ವ, ಎಲ್ಲದನ್ನು ಇದಕ್ಕೆ ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಈ ಥರ ಹುಣಸೆಹಣ್ಣು ಉಪ್ಪು ಎಲ್ಲ ಮಿಕ್ಸ್ ಆಗಬೇಕಲ್ವ. ಇವಾಗ ಇನ್ನೊಂದು ಸರಿ ಜಸ್ಟ್ ಒಂದು ವಿಪ್ಪರಲ್ಲಿ ಒಂದು ರೌಂಡ್ ಹಾಕಿದರೆ ಸಾಕು, ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ ಇವಾಗ ಇಷ್ಟೆಲ್ಲ ಇದು ಮಿಕ್ಸ್ ಆಯ್ತಲ್ವ, ಹುಣಸೆಹಣ್ಣು ಉಪ್ಪು ಮಸಾಲದ್ದು ಎಲ್ಲ ಮಿಕ್ಸ್ ಆಗಿದೆ. ಆದರೂ ಒಂದು ರೌಂಡ್ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ, ಎಲ್ಲ ನೀಟಾಗಿ ಹೊಂದಿಕೆ ಆಗುತ್ತೆ. ಆಮೇಲೆ ನಾನು ಬೆಲ್ಲ ಹಾಕಿರಲಿಲ್ಲ. ಇವಾಗ ಲಾಸ್ಟಲ್ಲಿ ಇದಿಷ್ಟನ್ನು ಮತ್ತೆ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ತೀನಲ್ವ, ಇದಕ್ಕೆ ನಾನು ಏನು ಬೆಲ್ಲದ ಪುಡಿ ಇಟ್ಕೊಂಡಿದ್ನಲ್ವ, ಅದನ್ನು ಒಂದು 2 ಸ್ಪೂನು ಒಂದೊಂದು ಜಾರಿಗೆ 2 ಸ್ಪೂನ್ ಹಾಕ್ಕೊಂಬಿಟ್ಟು ಮತ್ತೆ ಇದನ್ನು ನೀಟಾಗಿ ವಿಪ್ಪರಲ್ಲೇ ಒಂದೊಂದು ರೌಂಡು ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡ್ಮೇಲೆ ನೋಡಿ ಕಲರು ಚೆನ್ನಾಗಿ ಅನಿಸ್ತಾ ಇದೆ. ಎಲ್ಲ ನೀಟಾಗಿ ಮಿಕ್ಸಪ್ ಆಗುತ್ತೆ, ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ವ. ಈ ಥರ ನಾನು ಎಲ್ಲದನ್ನು ಮತ್ತೆ ಮಾಡಿ ಮತ್ತೆ ಏನು ಇದಕ್ಕೆ ಬೆಲ್ಲದನ್ನು ಹಾಕ್ಕೊಂಡು ಬೆಲ್ಲನೂ ಹಾಕ್ಕೊಂಡು ಮತ್ತೆ ಒಂದೊಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಎಲ್ಲದನ್ನು ಈ ಒಂದು ಪಾತ್ರೆಗೆ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲದನ್ನು ಇದೇ ಥರ ಮಾಡಿ ಇಟ್ಕೊಂಡ್ಮೇಲೆ ನೋಡಿ ಪೌಡ್ರು ಈ ಥರ ಆಯಿತು, ಪುಳಿಯೋಗರೆ ಪೌಡ್ರು. ನಾನು ತಗೊಂಡಿರೋ ಒಂದು ಟೀ ಗ್ಲಾಸಲ್ಲಿ ಮೆಜರ್ಮೆಂಟು ಟೀ ಕಪ್ಪಲ್ಲಿ ನಾನೆಲ್ಲ ತೊಗೊಂಡಿರೋದು. ಸುಮಾರು ನನಗೆ 1.5 ಕೆ ಜಿ 1.25 ಕೆ ಜಿಯಷ್ಟು ಇದು ಪುಳಿಯೋಗರೆ ಪೌಡ್ರು ರೆಡಿ ಆಯಿತು. ಈಸಿಯಾಗಿ ಇದನ್ನು ಒಂದು 3-4 ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ನಾನು ಒಗ್ಗರಣೆ ಮಾಡೋದು ತೋರಿಸ್ತೀನಿ ನೋಡಿ. ಬಾಣಲೆ ಇಟ್ಬಿಟ್ಟು ಒಂದು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಶೇಂಗಾ ಬೀಜನೂ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕಿ. ಮಕ್ಕಳೆಲ್ಲ ತುಂಬ ಶೇಂಗಾ ಬೀಜ ಇಷ್ಟಪಡ್ತಾರೆ, ಸ್ವಲ್ಪ ಜಾಸ್ತಿ ಹಾಕಿದ್ರೂ ಇಷ್ಟಪಟ್ಟು ತಿಂತಾರೆ. ಶೇಂಗಾ ಬೀಜನೂ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಇದು. ಇವಾಗ ಕರಿಬೇವು ಸೊಪ್ಪು ಹಾಕೋಣ. ಕರಿಬೇವು ಹಾಕಿಬಿಟ್ಟು ಇನ್ನು ಒಣಮೆಣ್ಸಿನ್ಕಾಯಿನೂ ಒಂದೆರಡು ಮೆಣಸಿನ್ಕಾಯಿನೂ ಚೆನ್ನಾಗಿ ಮುರಿದು ಹಾಕೋಣ. ಇದಕ್ಕೆ ಚಿಕ್ಕ ಚಿಕ್ಕದು ಪೀಸ್ ಮಾಡಿಬಿಟ್ಟು ಹಾಕಿ ಈ ಶೇಂಗಾ ಬೀಜ ಎಲ್ಲ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ನೋಡಿ ಮೆಣಸಿನ್ಕಾಯಿ, ಕರಿಬೇವು, ಈ ಶೇಂಗಾ ಬೀಜ, ಕಡಲೆಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ, ಕಲರ್ ಇದೆಲ್ಲ ಚೇಂಜ್ ಆದಮೇಲೆ ಸಾಕು. ಇವಾಗ ಇಷ್ಟ ಆಗಿದೆ ನೋಡಿ ಕಲರ್ ಚೇಂಜ್. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ ಮೇಲೆ ಇದೇನು ಬಿಸಿ ಇರುತ್ತಲ್ವ ಎಣ್ಣೆ, ಆವಾಗ ನಾವು ಪುಳಿಯೋಗರೆ ಪೌಡ್ರ್ ಹಾಕಿದರೆ ಸಾಕು, ಚೆನ್ನಾಗಾಗುತ್ತೆ.
ಸ್ಟವ್ ಆನ್ ಇದ್ದಾಗೆ ಹಾಕಿದರೆ ತುಂಬ ಸೀದೋಗಿಬಿಡುತ್ತೆ. ಸೊ ಸ್ಟವ್ ಆಫ್ ಮಾಡಿದ್ಮೇಲೆ ಆ ಎಣ್ಣೆ ಒಂದು ಬಿಸಿ ಇರುತ್ತಲ್ವ, ಅದಕ್ಕೆ ಸಾಕು ಈ ಪೌಡ್ರನ್ನ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. 1 ಗ್ಲಾಸ್ ಅಕ್ಕಿ ಅನ್ನ ಮಾಡಿರೋದು ಚಿಕ್ಕ ಗ್ಲಾಸಲ್ಲಿ, ಆ ಒಂದು ಇದಕ್ಕೆ ಇಷ್ಟು ಪೇಸ್ಟ್ ಕರೆಕ್ಟಾಗಿ ಆಯಿತು. ಗೊಜ್ಜು ನಾನು ಮಾಡ್ಕೊಂಡಿರೋದು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಕಲಸಿದ್ದೀನಿ. ನಿಮಗೆ ಏನಾದರೂ ಸ್ವಲ್ಪ ಉಪ್ಪು ಏನಾದರೂ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅನ್ನಕ್ಕೆ ಉಪ್ಪು ಹಾಕಿರ್ತೀವಲ್ವ ಕರೆಕ್ಟಾಗಿ ಆಗಿರುತ್ತೆ. ಇದು ನೋಡಿ ತುಂಬ ಈಸಿಯಾಗಿ ಪುಳಿಯೋಗರೆ ಪೌಡ್ರನ್ನ ನಾವೇ ಮನೆಯಲ್ಲೇ ಮಾಡಿಕೊಂಡು ಪುಳಿಯೋಗರೆನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.